ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಚಿನ್ನಕ್ಕೆ ಫೋನ್ ಮಾಡ್ತೀನಿ. ಚೂನೊಬ್ಬ ಯಾವಾಗ ನೋಡಿದ್ರು ಬಿಸಿಯಾಗಿ ಇಟ್ಕೊಂಡಿರ್ತಾನೆ. ಕಾಲ್ ಎತ್ತು. ಇನ್ನ ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾನೇ ಅದೇನಂತ ನೋಡ್ತೀನಿ. ಇನ್ಸ್ಪೆಕ್ಟರ್ಗೊಂದ್ಸಲಿ ಫೋನ್ ಮಾಡ್ಬೇಕಲ್ವಾ? ಅರ್ಚನಾ. ಹಲೋ ಸರ್. ಹೇಳಮ್ಮ. ಸರ್, ಅಣ್ಣನ ಅರೆಸ್ಟ್ ಮಾಡಿದ್ದಾರೆ ಸರ್. ಆ ವಿಷಯ ಗೊತ್ತಮ್ಮ ನನಗೆ. ಅಣ್ಣ ಶಾಂತಿ ನಿವಾಸದಲ್ಲಿ ಇದ್ರು ಅಂತ ಯಾರು ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾರು ಅಂತ ಗೊತ್ತಾಗ್ತಿಲ್ಲ. ಹೌದಮ್ಮ, ಯಾರಾದ್ರೂ ಇನ್ಫಾರ್ಮ್ ಮಾಡಿರ್ಲೇಬೇಕು. ಇಲ್ಲ ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇನ್ಫಾರ್ಮರ್ನ ಇಟ್ಟಿರ್ತಾರೆ, ಅವ್ರು ಹೇಳಿರ್ಬೇಕಷ್ಟೇ. ಸರ್, ಏನಾದ್ರೂ ಮಾಡಿ ಅದ್ ಯಾರಿರ್ಬೋದು ಅಂತ ಕಂಡುಹಿಡಿಬೋದಾ? ಕಂಡಿಡಬಹುದು, ಆದ್ರೆ ಸ್ವಲ್ಪ ರಿಸ್ಕ್ ಆಗತ್ತೆ. ಆ ವೀರಣ್ಣಗೋಸ್ಕರ ನಾ ಆ ಕೆಲ್ಸನ್ ಮಾಡ್ತೀನಿ. ನಮ್ಮ ಅಣ್ಣಗೋಸ್ಕರ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ಸರ್. ಅಮ್ಮ, ನೀವೇನು ಟೆನ್ಷನ್ ಆಗ್ಬೇಡಿ. ವೀರಣ್ಣವರು ತುಂಬಾ ಒಳ್ಳೆಯವರು. ನ್ಯಾಯ ಗೆದ್ದೇ ಗೆಲ್ಲುತ್ತೆ. ಥ್ಯಾಂಕ್ ಯು ಸರ್. ನಾನ್ ಮತ್ತೆ ಫೋನ್ ಮಾಡಿ ಹೇಳ್ತೀನಿ. ಓಕೆ. ಸ್ಟಾಪ್ 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 ಮಾಡಿ. ಏನ್ ಮಂತ್ರ? ಒಂದ್ ನಿಮಿಷ ಇರಿ. ದೇವಸ್ಥಾನಕ್ಕೆ ಹೋಗಕ್ಕೂ ಬಿಡಲ್ಲ. ಬಂದೇ ಇರಿ. ಏನ್ ಮಾಡ್ತಾ ಇದ್ದಾಳೆ ಇವಳು? ಪೂಜೆ ಗೀಜೆ ಕೊಟ್ಟಿದ್ದಾಳ? ಇವಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿವಲ್ಲಪ್ಪ. ಬರ್ಲಿ ಕೇಳೋಣ. ಬಾಲ್ಚಂದ್ರ ಅವರೇ, ಏನಿಲ್ಲ, ನಮ್ ಡಿಪಾರ್ಟ್ಮೆಂಟ್ ಅವರಿಗೆ ವೀರಣ್ಣವ್ರ ಬಗ್ಗೆ ಎಲ್ಲಿದ್ರು ಏನು ಅಂತ ಯಾರೋ ಇನ್ಫಾರ್ಮ್ ಮಾಡಿದ್ದಾರೆ. ಅವ್ರು ಯಾರು ಅಂತ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಲ್ಲ. ಕಳಿಸ್ಕೊಡ್ತೀನಿ ಸರ್, ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಕಳಿಸಿ ಸರ್. ಮಂತ್ರ ಪೂಜೆ ಕೊಡಕ್ ಹೋಗಿದ್ದ? ಇದಕ್ಕೆ ಹೋದ ದೇವಸ್ಥಾನಕ್ಕೆ ನೀನು? ಏನ್ ಮಂತ್ರ ಇದು? ನಮ್ಮಿಬ್ರು ಮದ್ವೆಗೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ಯಾ? ನನ್ನೊಂದು ಮಾತು ಕೇಳಲ್ವಾ ನೀನು? ಅಲ್ಲ, ನೀನ್ ಏನ್ ಅನ್ಕೊಂಡಿದ್ಯಾ? ನೀನ್ ಮಾಡ್ತಿರೋದು ಸರಿ ಅಂತ ಅನಿಸ್ತಿದ್ಯಾ ನಿಂಗೆ? ಇಲ್ಲ, ತಪ್ಪು ಅಂತ ಅನಿಸ್ತಾ ಇದೆ. ಆದ್ರೆ ಬೇರೆ ದಾರಿನೇ ಇಲ್ವಲ್ಲ ಸ್ವಾಮಿ. ನೀವ್ ಹೇಳದೊಂದು ಮಾಡೋದೊಂದು ಮಾಡ್ತಾ ಇದ್ದೀರಾ. ನಾನ್ ಹೇಗ್ರಿ ನಂಬ್ಲಿ ನಿಮ್ನ? ಎಲ್ರೂ ಕರೆದು ಎಲ್ರ ಸಮ್ಮುಖದಲ್ಲಿ ಮದ್ವೆ ಆಗ್ಬೇಕು ಅಂತ ನಾನು ಆಸೆ ಪಟ್ಟೆ. ಆದ್ರೆ ಅದು ಈ ಜನ್ಮದಲ್ಲಿ ನಡೆಯೋ ತರ ಕಾಣಿಸ್ತಿಲ್ಲ. ನಿಮ್ ಮನೆಯವರೆಲ್ಲ ಏನನ್ಕೊಂಡಿದ್ದಾರೆ ಗೊತ್ತಾ? ನಿಮ್ಮನ್ನು ಸೇರ್ಸೆ ಹೇಳ್ತಾ ಇರೋದು, ಇವಳ ಅನಾಥೆ, ಇವಳಿಗೆ ಸ್ವಂತದವ್ರು ಯಾರೂ ಇಲ್ಲ, ಹೇಗ್ ಬೇಕೋ ಹಾಗೆ ಟ್ರೀಟ್ ಮಾಡ್ಬೋದು ಅಂತ ಅನ್ಕೊಂಬಿಟ್ಟಿದ್ದೀರಾ. ಆದ್ರೆ ನನ್ ಕೈಲಿ ಆ ರೀತಿ ಇರಕ್ಕಾಗಲ್ಲ. ತಾಳಿ ಕಟ್ಟಿಸ್ಕೊಳ್ದೆ ನಿಮ್ ಮನೇಲಿದ್ರೆ ಊರವ್ರೆಲ್ರೂ ನನ್ನ ಬೇರೆ ತರ ನೋಡ್ತಾರೆ. ನಾನು ಅನುಭವಿಸಿದ್ ಸಾಕು. ಅದಕ್ಕೆ ನಾನೇ ಒಂದ್ ಡಿಸಿಷನ್ ತಗೊಂಡೆ. ಇವಾಗ್ಲೂ ಅಷ್ಟೇ, ನನ್ನ ನಿಮ್ಮ ಮಧ್ಯೆ ನಡೆಯೋ ಮದ್ವೆ ಯಾರಿಗೂ ಗೊತ್ತಾಗದ್ ಬೇಡ. ನಿಮ್ಮಮ್ಮಂಗೂ ಗೊತ್ತಾಗದ್ ಬೇಡ. ಯಾಕೆ ಅಂದ್ರೆ ವಿಷಯ ಗೊತ್ತಾಗ್ತಿದ್ದ ಹಾಗೆ ಯಾರಾದ್ರೂ ಕಲ್ಲಾಕಕ್ ಟ್ರೈ ಮಾಡ್ತಾರೆ. ನಿಮ್ ಮನೇಲಿ ಒಬ್ರ ಇಬ್ರ ನಮ್ಮ ಮದ್ವೆ ನಿಲ್ಸಕ್ ಕಾಯ್ತಾ ಇರೋದು. ಭಯ ಆಗ್ತಿದೆ, ಅದಕ್ಕೆ ಹೇಳದ್ ಬೇಡ ಅಂತಿರೋದು. ಏನ್ ನೀನು? ನಿನಗ್ ನೀನೇ ಪ್ಲಾನ್ ಮಾಡ್ತೀಯಾ? ನಿನಗ್ ನೀನೇ ಅನ್ಕೊಂತೀಯಾ? ಇರಿ, ಇನ್ನು ನಾನು ಪೂರ್ತಿನೇ ಮಾತಾಡಿ ಮುಗಿಸಿಲ್ಲ. ಇಲ್ಲಿ ಫೋಟೋ ತಗೊಂಡು ನೇರವಾಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀವಿ. ಅಲ್ಲಿ ಕಾನೂನು ಪ್ರಕಾರ ನಮ್ಮ ಮದ್ವೆನ ರಿಜಿಸ್ಟರ್ ಮಾಡಿಸ್ತೀನಿ. ನಾನು ಸಬ್ ರಿಜಿಸ್ಟರ್ ಹತ್ರನೂ ಮಾತಾಡಿದ್ದೀನಿ. ಹೇಗಿದೆ ನನ್ನ ಐಡಿಯಾ?
ನನಗ್ ಗೊತ್ತು ನಿಮ್ಗೆ ತುಂಬಾ ಖುಷಿ ಆಗ್ತಿದೆ. ಮನೆಯವ್ರ ನೆನ್ಸ್ಕೊಂಡು ಭಯ ಪಡ್ತಿದ್ದೀರಾ. ಬೇಬಿ ಹೆದರ್ಕೋಬೇಡಿ, ಇದು ನನ್ನ ಫೈನಲ್ ಡಿಸಿಷನ್. ನೀವು ನಾನು ನಗ್ತಾ ಇರ್ಬೇಕು, ಖುಷಿ ಆಗಿರ್ಬೇಕು. ಆವಾಗ್ಲೇ ರೀ ನಮ್ ಲೈಫು ಚೆನ್ನಾಗಿರೋದು. ನೋಡಿ, ನಾನ್ ನಿಮ್ಮನ್ನ ನಂಬಿ ಬಂದಿದ್ದೀನಿ. ನೀವು ನನ್ನ ನಂಬಿ ಜೀವನ ಪೂರ್ತಿ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ಒಂದ್ ವಿಷಯ ಹೇಳ, ನಿಮ್ಗೆ ರೀತಿ ಕಷ್ಟ ಕೊಡ್ಬೇಕು, ಟಾರ್ಚರ್ ಕೊಡ್ಬೇಕು ಅಂತ ನಾನು ಒಂದಿನನೂ ಅನ್ಕೊಂಡಿಲ್ಲ. ಆದ್ರೆ ಆತರ ಮಾಡ್ಕೋತಾ ಇರೋದು ನೀನು. ನನಗ ಆ ರೀತಿ ಕಷ್ಟ ಕೊಡ್ಬೇಕಾದ್ರೆ ನನ್ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ನನ್ ಮನ್ಸಲ್ಲಿ ಏನಿದೆ ಗೊತ್ತಾ? ನಿಮ್ಮನ್ ಮುದ್ದಾಡ್ಬೇಕು, ನಿಮ್ಮನ್ ಪ್ರೀತಿಯಿಂದ ನೋಡ್ಕೋಬೇಕು. ಅದಕ್ಕೆಲ್ಲ ನೀವು ಅವಕಾಶನೇ ಕೊಡಲ್ಲ. ನನ್ ಕುತ್ತಿಗೆಗ್ ತಾಳಿ ಬೀಳ್ಲಿ, ನಾನ್ ನಿಮ್ಮನ್ ಹೇಗ್ ನೋಡ್ಕೋತೀನಿ ಅಂತ ನೋಡ್ತಾ ಇರಿ. ನಿಮ್ ಕೋಪ ಎಲ್ಲ ಐಸ್ ಕ್ರೀಮ್ ತರ ಕರ್ಗ್ ಹೋಗುತ್ತೆ. ಯಾಕೆ ಅಂದ್ರೆ ನನ್ ಪ್ರೀತಿ ಅಷ್ಟು ಪವರ್ಫುಲ್ಲು. ಈ ಡಿವೈನ್ ಲವ್ ಅಂತಾರಲ್ಲ ಹಾಗೆ. ನೋಡಿದ್ರಾ, ನಿಮ್ ಹತ್ರ ನನಗೆ ಇಷ್ಟ ಆಗದೆ ಇರೋ ಗುಣನೇ ಇದು. 3 ಹೊತ್ತು ಕೋಪ ಮಾಡ್ಕೊಂಡಿರ್ತೀರಾ, ಮನ್ಸಲ್ಲಿ ಬೆಟ್ಟದಷ್ಟು ಆಸೆ ಇದೆ, ಆದ್ರೂ ಒಳ್ಳೆ ಉರ ಅಂತೀರಾ. ನನ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಆಸೆ ಪಟ್ಟಿದ್ನ ಪಡ್ಕೊಳ್ಳೋ ಕಷ್ಟ ಪಡ್ತಾರಲ್ಲ ಆ ಥರ ಆಗೋಗಿದೆ. ಆಸೆ ಪಟ್ಟೆ ನಿಮ್ಮನ್ ಬಿಡೋಕೂ ಮನ್ಸಿಲ್ಲ, ಜೊತೆಲಿರಕ್ಕೂ ಆಗ್ತಿಲ್ಲ. ಅದಕ್ಕೆ ಈ ರೀತಿ ಮಾಡಿದೀನಿ. ಬೇಜಾರ್ ಮಾಡ್ಕೋಬೇಡಿ ಬೇಬಿ. ಈಗೇನು ಕಾರ್ ನೀವು ಓಡಿಸ್ತೀರಾ, ನಾನು ಓಡಿಸ್ಲಾ? ನಾನೇ ಓಡಿಸ್ತೀನಿ. ಹೀಗೆ ಇರ್ಬೇಕು. ನೀವು ಕೋಪ ಮಾಡ್ಕೊಂಡ್ರು ಬೆಣ್ಣೆ ಮುದ್ದು ತರ ಕಾಣಿಸ್ತೀರ. ಜಾಮೂನೆಲ್ಲ ತಿನ್ಕೊಂಡು ಹೋಗೋಣ. ಹೌದಾ? ಅಯ್ಯೋ, ನಮ್ಮಮ್ಮನೂ ಅಷ್ಟೇ ಕಣೆ, ಹಂಗೆ ಮಾತಾಡ್ತಾರೆ. ಶಂಕ್ರು, ಶಂಕ್ರು, ಹಾ ಅಮ್ಮೋರೆ, ಏನಾಯ್ತು? ಎಷ್ಟು ಸಲ ಫೋನ್ ಮಾಡೋದು ನಿಂಗೆ? ಎಲ್ಲೋ ಇಟ್ಟಿದ್ಯಾ ಫೋನ್? ನನಗ ಫೋನ್? ಅಯ್ಯಯ್ಯೋ, ನಾನು ಯಾರ ಜೊತೆ ಮಾತಾಡ್ಬೇಕು ಅಂತ ಮಾಧವಿ ಫೋನ್ ಇಸ್ಕೊಂಡಿದ್ಲು. 1 ನಿಮಿಷ ಬಂದೆ. ಏನಾಗ್ತಿದೆ? ಏನ್ ಮಾಡ್ಬೇಕು? ಅಣ್ಣನ್ ಈ ಪರಿಸ್ಥಿತಿಲಿ ನೋಡ್ತಿದ್ದೀನಲ್ಲ, ಇದಕ್ ಕಾರಣ ಯಾರು? ಅಣ್ಣ ಆ ಮನೇಲಿದ್ದಿದ್ ಯಾರಿಗ್ ಗೊತ್ತು? ಹೇಗಾಯ್ತಿದಲ್ಲ? ಹೋಗೆ, ಯಾವಾಗ್ಲೂ ಹಿಂಗೆ ಮಾತಾಡ್ತೀಯ. ಮಾಧವಿ, ನೀನ್ ಇಲ್ಲಿದ್ಯಾ? ಎಷ್ಟೊತ್ತು ಫೋನಲ್ಲಿ ಮಾತಾಡೋದು? ಫೋನ್ ಕೊಡು. ಮಾವ ಯಾವಾಗ್ಲೂ ಅಷ್ಟೇ, ಫೋನಲ್ಲಿ ಮಾತಾಡಕ್ಕೆ ಬಿಡಲ್ಲ ಅಂತಾರೆ. ಯಾಕೆ ಯಾವಾಗ್ಲೂ ಫೋನ್ ಕಿತ್ಕೊಂಡು ಹೋಗ್ತಾರೆ?